ಇವತ್ತಿನ ಈ ಒಂದು ಕಾಯಿಲೆಗಳು ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ಹೋಮಿಯೋಪತಿ ಚಿಕಿತ್ಸೆ ಹೇಗೆ ಸಹಕಾರಿಯಾಗಿದೆ? ಅನುವಂಶೀಯತೆ, ಪರಿಸರ, ಕಾಯಿಲೆಯನ್ನು ಭರಿಸಿಕೊಳ್ಳುವ ಅಶಕ್ತತೆ ಮನುಷ್ಯನಲ್ಲೇ ಇರುತ್ತೆ. ಉದಾಹರಣೆಗೆ ಒಂದು ಅವಳಿ ಜವಳಿ ಮಕ್ಕಳು ಫ್ರಿಜ್ಜಲ್ಲಿರೋ ಹಾಲು ಕುಡಿದ್ರು, ಒಬ್ಬನಿಗೆ ಟೈಫಾಯ್ಡ್ ಬಂತು, ಇನ್ನೊಬ್ರಿಗೆ ಟೈಫಾಯ್ಡ್ ಬರಲಿಲ್ಲ. ಅಂದರೆ ಒಂದೇ ಅನುವಂಶೀಯತೆ, ಒಂದೇ ಪರಿಸರದಲ್ಲಿ ಬೆಳೆದ ಎರಡು ಮಕ್ಕಳುಗಳಿಗೆ ಒಂದೇ ಕಾರಣದಿಂದ, ಒಂದೇ ಸಾಲ್ಮೊನೆಲ್ಲ ಟೈಫೈಯಿಂದ, ಒಂದೇ ಡೆಂಗ್ಯೂ ಇಂದ ಸೊಳ್ಳೆ ಕಚ್ಚಿದ್ರೂ ಇವಳಿಗೆ ತೊಂದರೆ ಬಂತು, ಅವಳಿಗೆ ಬರಲಿಲ್ಲ. ಕಾಯಿಲೆಯನ್ನು ಭರಿಸಿಕೊಳ್ಳುವ ಅಶಕ್ತತೆ, ಇದು ಹೋಮಿಯೋಪತಿನಲ್ಲಿ ಹೇಳ್ತೀವಿ. ನೀವು ಕೇಳಿದ್ರಿ ಹೋಮಿಯೋಪತಿನಲ್ಲಿ ಹೆಂಗೆ ಮಾಡ್ತೀರಾ ಅಂತ. ಹೋಮಿಯೋಪತಿ ಅಬ್ಸಲ್ಯೂಟ್ಲಿ ಭಿನ್ನ. ಹೋಮಿಯೋಪತಿಯನ್ನು ಕಂಡಿಡಿದ ಕ್ರಿಶ್ಚಿಯನ್ ಫ್ರೆಡ್ರಿಕ್ ಸ್ಯಾಮ್ಯುಯಲ್ ಹಾನಿಮನ್ ಡಾಕ್ಟರ್ಗಳಲ್ಲಿ ಅಂದಿನ ಕಾಲದ ಥರ್ಡ್ ಬೆಸ್ಟ್ ಅಲೋಪತಿಕ್ ಡಾಕ್ಟರ್ ಆಗಿದ್ರು. ಅವರೊಬ್ಬ ಸೈಂಟಿಸ್ಟು, 12 ಭಾಷೆ ಮಾತಾಡ್ತಾ ಇದ್ರು. ಒಬ್ಬ ಪೋರ್ಸಲಿನ್ ಪೇಂಟರ್ ಮಗ, ಬಹಳ ಬಡತನದಲ್ಲಿ ಹುಟ್ಟವರು. ಈ ಪ್ರಪಂಚದ ದಿಕ್ಕು ದೆಸೆಗಳನ್ನು ಬದಲಾಯಿಸಿದವರು. ಎಲ್ಲೋ ಆಡ್ ಮ್ಯಾನ್ ಅವ್ರು ನನ್ನಂತ ಹಳ್ಳಿಲಿ ಹುಡ್ತಾರೋ, ಇವನಂತ ಯಾರೋ ಅಲ್ಲಿ ಕೂತಿದ್ದವನು ನೀರಲ್ಲಿ ಸ್ನಾನ ಮಾಡೋನು ಯುರೇಕ ಅಂತ ಎದ್ದೋಡೋದ. ಆ ಮೇಡಮ್ ಕ್ಯೂರಿ ಅಲ್ಲೆಲ್ಲೋ ಕಂಡಿಡಿದು. ರಾಕ್ ಫೆಲ್ಲರ್ ಫೌಂಡೇಶನ್ ಅವರಾಗಲಿ, ಟಾಟಾ ಬಿರ್ಲಾ ಫೌಂಡೇಶನ್ನವರಾಗಲಿ ಬೇಸಿಕ್ ಸೈನ್ಸಲ್ಲಿ ಏನನ್ನು ಕಂಡುಹಿಡಲಿಲ್ಲ. ಈ ವ್ಯಕ್ತಿ ಎಡ್ವರ್ಡ್ ಜನ್ನರ್ ಇರ್ಬೋದು, ವಿಲಿಯಂ ಹಾಸ್ಲರ್ ಇರ್ಬೋದು, ನಾನು 10 ಹೆಸರು ಹೇಳುವಲ್ಲೇ ನಾನು. ಈ ಪ್ರಪಂಚದ ದಿಕ್ಕು ದೆಸೆಯನ್ನು ಆರ್ಡಿನರಿ ಮನುಷ್ಯ ಇದ್ದವನು ಹೆಂಗೆ ಬದಲಾಯಿಸ್ದ ಅಂತ. ಇವರು ಅದರಲ್ಲಿ ಒಬ್ಬರಾಗ್ತಾರೆ. ಇವರು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಸಿಸ್ಟಮ್ಗೆ ಒಂದು ಮೂಲ ನೇಮ ಅಂತ ಇಲ್ವಲ್ಲ ಅಂತ ಅವ್ರದ್ದು ಪ್ರಾಬ್ಲಮ್ಮು. ಅವ್ರದ್ದು ಮಗ ಡೈರಿಯಾ ಆಗಿ ಸತ್ತೋಗ್ತಾನೆ, ಪ್ರಾಕ್ಟೀಸ್ ಮಾಡೋದು ಬಿಡ್ತಾರೆ. ಅವನದೇನು ಲೆಕ್ಕ ಅಂದರೆ, ಇವತ್ತು ಜ್ವರ ಬಂತು, ಪ್ಯಾರಾಸೈಟಮಾಲ್ ಕೊಟ್ಟೆ, ಇಳೀತು ಜ್ವರ. ಮತ್ತು ನಾಳೆ ಬಂತು, ಮತ್ತು ಪ್ಯಾರಾಸೈಟಮಾಲ್ ಕೊಟ್ಟೆ, ಮತ್ತು ಇಳೀತು. ಮೂಲ ಕಾರಣಕ್ಕೆ ಒಂದಿದೆ ಅನ್ನೋದಕ್ಕೆ ಆತ ಬಿಟ್ಟರು ಅದನ್ನು. ಐ ಥಿಂಕ್ ಹೊಟ್ಟೆ ಹೊರೆಯಕ್ಕೆ 12 ಭಾಷೆಲಿ ಭಾಳ ಅವರು ಈ ವಾಸ್ ಜೀನಿಯಸ್ ಇನ್ 12 ಲ್ಯಾಂಗ್ವೇಜಸ್. ಸೊ ಇಂಗ್ಲೀಷ್ನಿಂದ ಐ ಥಿಂಕ್ ಕಾಲನ್ಸ್ ಮೆಟ್ರಾ ಮೆಡಿಕಾ ಅಂತ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು. ಅದರಲ್ಲಿ ಒಂದು ಲೈನ್ ನಾವೆಲ್ಲ ಆಗಿದ್ರೆ ಮಗ್ಗಿ ಹಿಂಗೆ ಹೊಡೆದ್ಬಿಟ್ಟು ಬರಿತಾ ಇದ್ವಿ. ಅದರಲ್ಲಿ ಏನು ಬರ್ದಿತ್ತು, ಒಂದು ಅಕ್ಷರ ಅಂದರೆ ಸಿಂಕೋನಾ ಬಾರ್ಕ್ ಇದೆಯಲ್ಲ, ಕ್ವಿನೈನ್ ಅಂತ ಕರಿತೀವಿ ಅದಕ್ಕೆ. ಮಲೇರಿಯಾಗೆ ಅವಾಗ ಮಲೇರಿಯಾದಿಂದ ಪೆರೂನಲ್ಲಿ ಬಹಳ ಜನ ಸಾಯ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಜನ ಸಾಯ್ತಾ ಇರ್ತಾರೆ. ಅಲ್ಲಿ ಇವನ ಪ್ರಿಡಿಸಸ್ ಒಂದು ಅರ್ಥ ಆಗುತ್ತೆ. ಆ ಪೆರೂನಲ್ಲಿರೋರು ಒಂದು ನದಿನ ದಾಟಬೇಕಾಗಿರುತ್ತೆ. ಆ ನದಿ ಕೊರೆದೋಗೋದು ಅಂತಾರಲ್ಲ, ಅಂತ ಕೊರೆಯೋದು. ಅಲ್ಲಿಂದ ಕೊರೆದು ಚಳಿನಲ್ಲಿ ದಾಟಿದ್ಮೇಲೆ ಹೊರಗಡೆ ಬಂದವರು ಗಡಗಡ ನಡುಗೋದು, ಜ್ವರ ಇದೆಲ್ಲ ಬರುತ್ತೆ. ಅವರೆಲ್ಲರೂ ಹೋಗಿ ಅಲ್ಲೊಂದು ಮರ ಇರುತ್ತೆ, ಆ ಮರದ ತೊಗಟೆ ರಸನ ಕುಡಿತಾ ಇರ್ತಾರೆ. ಅವರಿಗೆ ಆ ರೋಗ ಹೊರಟೋಗ್ತಾ ಇರುತ್ತೆ. ದಟ್ಸ್ ಹೌ ಇನಿಷಿಯಲಿ ಇಟ್ ವಾಸ್ ಫೌಂಡ್. ಆ ಕ್ವಿನೈನು ಇವನು ಬರೆದಿರುತ್ತೆ, ಅದರಲ್ಲಿ ಕ್ವಿನೈನಲ್ಲಿರುವ ಕಹಿಯೇ ಮಲೇರಿಯಾ ರೋಗ ನಿವಾರಕ ಅಂತ ಬರೆದಿರುತ್ತೆ. ಇವನು ಹೇಳ್ತಾನೆ, ಈ ಮಲೇರಿಯಾಕ್ಕಿಂತ ನಮ್ಮ ಬೇವಿನ ಚಕ್ಕೆ ಬಾಕಿ ಎಲ್ಲವೂ ಇದಾವೆ, ವೈ ಓನ್ಲಿ ಸಿಂಕೋನಾ ಬಾರ್ಕ್ ಅಂತ ಇವನ್ ತಲೆಗೆ ಹೋಗುತ್ತೆ. ಸೊ ಇವನು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಇವನೇ ಆ ಸಿಂಕೋನಾ ಬಾರ್ಕ್, ತೊಗಟೆ, ಪೆರುವಿಯನ್ ಬಾರ್ಕ್ ಅಂತೀವಿ ಅದಕ್ಕೆ, ಅದ್ರ ತೊಗಟೆ ರಸ ಮಾಡಿ ಇವನೊಂದು 30 ml ಹಾಕೊಂತಾನೆ ರಾತ್ರಿ. ಇವನಿಗೆ ಬೆಳಿಗ್ಗೆ ಚಳಿ ಜ್ವರ ಶುರುವಾಗುತ್ತೆ. ಇವನ್ ಫ್ರೆಂಡ್ಸಿಗೆ 30 ಕೊಟ್ಕೊಂಡ್ಬರ್ತಾನೆ, ಅವ್ರಿಗೂ ಚಳಿ ಜ್ವರ ಶುರುವಾಗುತ್ತೆ. ಸೊ ಹೀಗೆ ಸಾದೃಶವಾಗಿ ಅದನ್ನು ಪ್ರೂವ್ ಮಾಡ್ತಾನೆ. ವಾಟ್ ಕ್ಯಾನ್ ಕಾಸ್ ಕ್ಯಾನ್ ಕ್ಯೂರ್ ಅಂತ. ಯಾವುದು ಉಂಟು ಮಾಡುತ್ತೋ ಅದೇ ನಿವಾರಕವಾಗಿ ಕೆಲಸ ಮಾಡುತ್ತೆ ಅಂತ. ಸೊ ಅವನು ಅದನ್ನೇನು ಮಾಡ್ತಾನೆ, ಅದರಿಂದನೇ ಆ ಸಿಂಕೋನಾ ತೊಗಟೆಯಿಂದ ಮಾಡಿದ ರಸ ಇತ್ತಲ್ಲ, ಅದನ್ನು ಶಕ್ತೀಕರಣ ಮಾಡಿ ಅತ್ಯಲ್ಪ ಪ್ರಮಾಣದಲ್ಲಿ ಕೊಟ್ಟಾಗ ಅದು ನಿವಾರಕವಾಗಿ ಕೆಲಸ ಮಾಡುತ್ತೆ. ಈ ನಿಯಮದ ಮೇಲೆ ಹೋಮಿಯೋಪತಿ ನಿಂತಿದೆ. ಹೋಮಿಯೋಪತಿಯ ಮೂಲ ತತ್ವ ಏನು ಅಂದರೆ, ಒಂದು ಕಾಯಿಲೆಗೆ ಹೆಸರಿಟ್ಟು ಅದಕ್ಕೊಂದು ಔಷಧಿ ಕೊಡುವವನು ವೈದ್ಯನಲ್ಲ, ಅವನು ಔಷಧ ವರ್ತಕ ಅಂತ. ಈಸ್ ಪೆಡ್ಲರ್ ಆಫ್ ಮೆಡಿಸನ್ ಅಂತ ಕಂಡುಹಿಡಿತಾನೆ. ಮತ್ತು ಅವನು ಹೇಳ್ತಾನೆ, ಕಾಯಿಲೆ ಕೇವಲ ವೈರಸ್ಗಳಿಂದ, ಕೇವಲ ಕೀಟಾಣುಗಳಿಂದ, ಕೇವಲ ಇನ್ಯಾವುದರಿಂದನೂ ಬಂದ್ಬಿಡಲ್ಲ. ಕಾಯಿಲೆ ಬರಬೇಕಾದ್ರೆ 3 ಮುಖ್ಯ ಕಾರಣಗಳನ್ನು ಮನುಷ್ಯ ಅರ್ಥ ಮಾಡ್ಕೊಳ್ಳೇಬೇಕು ಅಂತಾನೆ. ಏನದು? ಮನುಷ್ಯ ತನ್ನ ಸಂಬಂಧವನ್ನು ಹಿತಮಿತವಾಗಿ ಸಮಾಜ, ಕಾರ್ಯಕ್ಷೇತ್ರ, ಕುಟುಂಬ, ಇದು 3 ಜೊತೆ ಸಮಾನಾಂತರವಾಗಿ ಸಾಮರಸ್ಯವಾಗಿ ಉಳ್ಕೊಂಡಿರಬೇಕು. ಆ ಸಾಮರಸ್ಯ ತಪ್ಪಿದಾಗ, ಅಂದರೆ ಕಾಯಿಲೆಗೆ ಬರೀ ವೈರಸ್ಸೇ ಅಲ್ಲ, ನಾನು ಹೇಳ್ದಂಗೆ ಅದೇ ವೈರಸ್ ಬಂದವ್ರಿಗೆ ಎಲ್ರಿಗೂ ಬರಲಿಲ್ಲ. ಯಾರಿಗೋ ಮನೇಲಿ ಪ್ರಾಬ್ಲಮ್ಮು, ಗಂಡನ ಕಾಟ, ಗಂಡನ ಹೆಂಡತಿ ಕಾಟ, ಮೇಲ್ಗಡೆ ಬಾಸ್ ಕಾಟ, ಕೆಳಗಡೆ ಹೇಳ್ದವ್ರು ಮಾತು ಕೇಳ್ತಾ ಇಲ್ಲ, ಇವಳು ಮಧ್ಯದಲ್ಲಿ ಸಿಗಾಕೊಂಡು ಜಾಮ್ ಆಗೋಗಿದ್ದಾಳೆ ಪೂರ್ತಿ ಸ್ಯಾಂಡ್ವಿಚ್ಚು. ಸೊ ಇವಳಿಗೆ
ಕಾಯಿಲೆ ಬೇಗವಾಗಿ ಬಂದಷ್ಟು ಒಬ್ಬ ಆರಾಮವಾಗಿ ನಿಶ್ಚಿಂತೆಯಾಗಿ ಬದುಕಿರೋವನಿಗೆ ಬರಲ್ಲ. ಸೊ ಹೋಮಿಯೋಪತಿ ಈ ಊನವನ್ನು ಐಡೆಂಟಿಫೈ ಮಾಡುತ್ತೆ. ಮತ್ತು ನಾನಾ ಕಾರಣಗಳಿಂದ, ಉದಾಹರಣೆಗೆ ಈ 40-45 ವರ್ಷದ ಹೆಂಗಸರುಗಳೆಲ್ಲ ಬರ್ತಾರೆ, ಡಯಾಬಿಟೀಸ್ ಅಂತ ಬರ್ತಾರೆ. ಯಾವಾಗನಿಂದ ಡಯಾಬಿಟೀಸು ಒಂದು 50 ವರ್ಷ ಆಗಿರುತ್ತೆ. ಗಂಡಸರು ಬೇಗ ಸತ್ತೋಗ್ಬಿಡ್ತಾರೆ, ಗಂಡಂದರು. ಹೆಂಗಸರು ಜಾಸ್ತಿ ಸತ್ತೋಗ್ಬಿಡ್ತಾರೆ. ಇವ್ರು ಕೇಳಿದರೆ ಯಾವಾಗನಿಂದಮ್ಮ ಡಯಾಬಿಟೀಸ್ ಅಂತ ಅಸಿಸ್ಟೆಂಟ್ಸ್ ಬರ್ಕೊಂಡಿರ್ತಾರಲ್ಲ, 6 years ಅಂತ ಬಂದಿರ್ತಾರೆ, 3 years ಅಂತ ಬಂದಿರ್ತಾರೆ. ಅವ್ರಿಗೆ ಇನ್ನೊಂದು ಹೆಜ್ಜೆ ಮುಂದೋಗಿ, ಏನಮ್ಮ ನಿನ್ನ ಜೀವನದಲ್ಲಿ ಏನಾದರೂ ಅಸಾಮಾನ್ಯವಾದ ಘಟನೆ 3 ವರ್ಷಕ್ಕೆ ಮುಂಚೆ 6 ವರ್ಷಕ್ಕೆ ಮುಂಚೆ ನಡೆದಿತ್ತ ಅಂದರೆ, ಅದೇ ನಮ್ಮ ಯಜಮಾನ್ರು ಹೋಗ್ಬಿಟ್ರು, ನಾನು ಬಹಳ ನೆಚ್ಚಿ ಪ್ರೀತಿಯಿಂದ ಸಾಕಿದ ನನ್ನ ಮಗಳು ಹೇಳ್ದೆ ಕೇಳ್ದೆ ರಾತ್ರಿ ಯಾವನ್ ಜೊತೆನೋ ಓಡೋಗ್ಬಿಟ್ಲಲ್ರಿ. ಆ ಸ್ಟ್ರೆಸ್, ಆ ಟೆನ್ಷನ್ಗಳಿಂದ ಅದು ಯಾವುದೋ ಭ್ರಮೆನಲ್ಲಿ ಇರ್ತಾಳೆ ಮಗಳು, ಅಮ್ಮ ಅಮ್ಮ ಅನ್ಕೊಂಡು ಇಲ್ಲೇ ಬಿದ್ದಿರ್ತಾಳೆ ಅಂತ. ಇಷ್ಟು ವರ್ಷ ಸಾಕಿ ಸಲುವಿ ಎತ್ತು ಒತ್ತು ಎಲ್ಲ ಮಾಡಿದ್ದೀನಿ, ನನ್ ಬಿಟ್ಟು ಸೆರಗ್ ಬಿಟ್ಟು ಇರ್ತಾನೆ ಇರ್ಲಿಲ್ಲ. ಇನ್ಸೆಪರಬಲ್ಸ್ ಅಂತ ಇದ್ರು ನಮ್ಮ ರೋಡಲ್ಲೆಲ್ಲ, ತಾಯಿ ಮಗಳು. ಅವಳು ಅಜ್ಜಿ ರಾತ್ರಿ ಹೇಳ್ದಂಗೆ ಯಾವನ್ ಜೊತೆನೋ ಓಡೋಗ್ಬಿಟ್ಲಲ್ರಿ ಡಾಕ್ಟ್ರೆ, ಜಾಕು ಹಾಕ್ಬಿಟ್ಲು ನನ್ನ ಹೊಟ್ಟೆಗೆ. ಸೊ ಇವಳ ಪ್ರಾಬ್ಲಮ್, ಇವಳು ಡಯಾಬಿಟಿಸ್ ಶುರುವಾಗಿರೋದು ಅಲ್ಲಿಂದ, ಇವಳು BP ಶುರುವಾಗಿರೋದು ಅಲ್ಲಿಂದ. ನಾನು ಇಲ್ಲಿ BP ಔಷಧಿ ಕೊಡೋಲ್ಲ, ಲೂಸಿಂಗ್ ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಅಂತ ಒಂದು ಮೆಡಿಸನ್, ಇಗ್ನೇಷಿಯಾ ಅಂತ, ಅದು ಕೊಡ್ತೇನೆ ಅವಳಿಗೆ. ಅವಳು ಡಯಾಬಿಟಿಸ್ ಸರಿ ಹೋಗುತ್ತೆ. ಸೊ ಐ ಡಿಡ್ ನಾಟ್ ಟ್ರೀಟ್ ಡಯಾಬಿಟಿಸ್ ದೇರ್, ಐ ಸ್ಟಾರ್ಟೆಡ್ ಟ್ರೀಟಿಂಗ್ ಹರ್ ಆಸ್ ಅ ಪರ್ಸನ್. ಅಲ್ಲ, ಅವಳಿಗೆ ರೋಗ ಯಾವ್ದ್ರಿಂದ ಬಂದಿದೆ ಅದಕ್ಕೆ ನೀವು ಸೊಲ್ಯೂಷನ್ ಹುಡುಕ್ತೀರಿ ಅಲ್ವಾ? ಈಗ ಹಾಲು ಉಕ್ತಾ ಇದೆ, ನೀವು ಮೇಲ್ಗಡೆಯಿಂದ ನೀರ್ ಹಾಕ್ತೀರಿ, ನೀರ್ ಹಾಕ್ದಾಗ ಕುಗ್ಗುತ್ತೆ, ಮತ್ತುಕ್ಕುತ್ತೆ, ಮತ್ ನೀರ್ ಹಾಕೋದು, ಮತ್ತುಕ್ಕುತ್ತೆ. ಕಾಯಿಲೆನು ಹಂಗೆ, ಕೆಳಗಡೆಯಿಂದ ಬೆಂಕಿ ಎಲ್ಲಿವರೆಗೆ ತೆಗೆಯಲ್ವೋ ಅಲ್ಲಿಯವರೆಗೆ ಕಾಯಿಲೆ ಹೋಗಲ್ಲ. ಸೊ ಆ ಕಾನ್ಸೆಪ್ಟನ್ನ ಹೋಮಿಯೋಪತಿನಲ್ಲಿ ಇಟ್ಕೊಂಡಿರ್ತೀವಿ. ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟು ಹೆಸರಿಸಿದ ರೋಗಕ್ಕಲ್ಲ, ವ್ಯಕ್ತಿಗೆ ಅಂತ. ಹಾಗೇನೆ ವ್ಯಕ್ತಿ, ನಾನು ಹೇಳಿದೆ, ತನ್ನ ಸಂಬಂಧವನ್ನು ಚೆನ್ನಾಗಿ ಇಟ್ಕೋಬೇಕು, ಮನೆ ಚೆನ್ನಾಗಿ ಇಟ್ಕೋಬೇಕು, ಸಮಾಜದಲ್ಲಿ ಚೆನ್ನಾಗಿರ್ಬೇಕು, ವರ್ಕ್ ಸ್ಪಾಟ್ ಕಾರ್ಯಕ್ಷೇತ್ರದಲ್ಲಿ ಚೆನ್ನಾಗಿರ್ಬೇಕು. ಅಲ್ಲಿ ನಾನು ಚೆನ್ನಾಗಿದ್ರು ಬೇರೆಯವ್ರು ಚೆನ್ನಾಗಿರಲ್ಲ. ಈಗಿನ ನಾನು ಹೇಳಿದ್ನಲ್ಲ, ಈಗಿನ ಏನು ಹೇಳ್ತೀವಿ, ಕಾಂಬಿನೇಷನ್ನೇ ಬದಲಾಗಿ ಹೋಗ್ಬಿಟ್ಟಿದೆ, ಈಗಿನ ಥಿಂಕಿಂಗೇ ಬದಲಾಗಿ ಹೋಗ್ಬಿಟ್ಟಿದೆ.